ಇಲ್ಲೇನು ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಕೂಲಿ ಕಾರ್ಮಿಕರು ಹೋರಾಟ ಮಾಡ್ತಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸಿ ಇವತ್ತು ಹೋರಾಟ ಮಾಡಕ್ಕೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ಬಂದಿದ್ದೀವಿ. ಕಾರಣ ಏನಪ್ಪಾ ಅಂದ್ರೆ ಉದ್ಯೋಗ ಖಾತ್ರಿ ಅಂತ ಒಂದು ಯೋಜನೆ ಇದೆ. ಆ ಉದ್ಯೋಗ ಖಾತ್ರಿ ಅನ್ನೋ ಯೋಜನೆ ಕೂಲಿ ಕಾರ್ಮಿಕರಿಗಾಗಿ ಬಡವರಿಗಾಗಿ ಮಾಡಿದಂತಹ ಯೋಜನೆ. ಇಡೀ ವಿಶ್ವದಲ್ಲಿನೇ ಇಂತಹ ಒಂದು ಉದ್ಯೋಗ ಖಾತ್ರಿ ಯೋಜನೆಗೆ ಪ್ರಶಂಸೆ ಮಾಡುತ್ತೆ. ಆದರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಇಡಿ ಮಾಡ್ತಕ್ಕಂತ ಬಡವರು ಕೂಲಿ ಕಾರ್ಮಿಕರನ್ನ ಕೆಲಸ ಮಾಡ್ತಾರೆ. ಅವರ ಹೊಟ್ಟೆ ಮೇಲೆ ಹೊಡ್ತಕ್ಕಂತ ಕೆಲಸ ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನೋಡ್ಬಹುದು ಇಲ್ಲಿ ಯಾರು ಕೂಡ ದೊಡ್ಡ ದೊಡ್ಡ ಶ್ರೀಮಂತರಿಲ್ಲ. ಉದ್ಯೋಗ ಖಾತ್ರಿ ಕೆಲಸ ಮಾಡುವಂತವ್ರು ಬಡವರೇ ಆಗಿರ್ತಾರೆ. ಅವ್ರ ಇಡೀ ಕುಟುಂಬನೇ ಉದ್ಯೋಗ ಖಾತ್ರಿ ಮೇಲೆ ಅವಲಂಬನೆ ಆಗಿದೆ. ಇಂಥ ಬಿಸಿಲಲ್ಲೂ ಕೂಡ ಉದ್ಯೋಗ ಖಾತ್ರಿ ಕೆಲಸ ಮಾಡ್ಕೊಂಡು ಬಂದ್ರು ಏನು ಉದ್ಯೋಗ ಖಾತ್ರಿ ನಿಯಮದಡಿ 349 ಕೊಡ್ಬೇಕಂತ ಸರ್ಕಾರದ ಇದು ಇದೆ. ಆದರೆ ಈ ಜೆಗಳು ಎಡಬ್ಲ್ಯೂಗಳು ಮತ್ತು ಜಿಲ್ಲಾ ಪಂಚಾಯತ್ನವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಬಿಸಿಲಲ್ಲಿ ದುಡಿಸಿಕೊಂಡಂತಹ ಕೂಲಿ ಕಾರ್ಮಿಕರಿಗೆ 349 ಇದು ಕೂಲಿ ಕೊಡೋ ಬದಲು 200 250 ಕೂಲಿ ಹಾಕ್ತಾ ಇದ್ದಾರೆ. ಇದು ಯಾಕೆ ಇಂತ ನಮ್ಮ ಬಡ ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತಕ್ಕಂತ ಕೆಲಸ ಅಧಿಕಾರಿಗಳು ಮಾಡ್ತಾರೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಹೋರಾಟ ಇವತ್ತು ಹಮ್ಮಿಕೊಂಡಿದೀವಿ. ಒಂದು ವೇಳೆ ಏನ್ ಜಿಲ್ಲಾ ಪಂಚಾಯತ್ CS ಅವ್ರು ಇದಾರೆ, ಅವ್ರು ಬಂದು ಇದಕ್ಕೆ ಇವಾಗ ತಕ್ಷಣ ಪರಿಹಾರ ಕೊಡಿಸ್ಬೇಕು. ಯಾವ ಕಾರಣಕ್ಕೋಸ್ಕರ ನಮ್ಮ ಬಡ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಇವತ್ತು ನೋಡಬಹುದು ಯಾವುದೇ ಅನುದಾನ ಆಗ್ಲಿ ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ. ಹೇಳ್ತಾರೆ ಕೆಲವೊಬ್ಬರು ಅಧಿಕಾರಿಗಳು ಅಂತಾರೆ ಅವ್ರು ಎಷ್ಟು ಕೆಲಸ ಮಾಡಿರ್ತಾರೆ ಸರ್, ನಾವು ಅಷ್ಟು ಕೂಲಿ ಹಾಕ್ತೀವಿ ಅಂತ. ಯಾವ ಕೂಡ ಆಗ್ಲಿ AW ಆಗ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಥಳಗಳಿಗೆ ಹೋಗಿ ವೀಕ್ಷಣೆ ಮಾಡ್ತಾ ಇಲ್ಲ. ಮಾಡದೇ ಅವ್ರಿಗೆ ಹೆಂಗ್ ಗೊತ್ತಾಗ್ತದೆ ನಮ್ಮ ಕೂಲಿ ಕಾರ್ಮಿಕರು ಎಷ್ಟು ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ. ನೋಡ್ಬೋದು ಇವತ್ತು ಅನಿರ್ಬಂಧಿತ ಅನುದಾನ ಅಂತ ಇವತ್ತು ಕಾಮಗಾರಿ ನಡೆದವು. ಯಾವುದೇ ಕಾಮಗಾರಿಗಳು ಕೂಡ ಸಮರ್ಪಕವಾಗಿ ಮಾಡ್ತಾ ಇಲ್ಲ. ಬೋಗಸ್ ಬಿಲ್ ಮಾಡ್ತಾರೆ. ಅಂತಹ ಬೋಗಸ್ ಬಿಲ್ ಮಾಡ್ತಕ್ಕಂತ ಗುತ್ತೇದಾರಗಳಿಗೆ ಇವರು ಬಿಲ್ ಸೈನ್ ಮಾಡಿ ಬಿಲ್ ಮಾಡ್ತಾರೆ ಪರ್ಸೆಂಟೇಜ್ ತಗೊಂಡು. ಆದ್ರೆ ನಮ್ಮ ಕೂಲಿ ಕಾರ್ಮಿಕರು ಏನನ್ನ ಮಾಡ್ತಾರೆ, ಅವ್ರು ದುಡ್ದಂತ ಸಂಬಳವನ್ನು ಅವ್ರು ಕೇಳ್ತಾ ಇದಾರೆ. ಅವ್ರು ದುಡ್ದಂತ ಸಂಬಳ ಕೊಡಕ್ಕೆ ಇವ್ರಿಗೆ ಏನ್ ಗಂಟೆ ಹೋಗ್ತಾ ಇದೆ ಅಂತ ಕೇಳ್ತಾ ಇದ್ದೀನಿ. ಇದು ನೇರವಾಗಿ ನಾವು ಜಿಲ್ಲಾ ಪಂಚಾಯತ್ ಮುಖ್ಯ ಅಧಿಕಾರಿಗಳಲ್ಲಿ ಮಾಡ್ತಾ ಇದೀವಿ. ಯಾಕಂದ್ರೆ ಕಣ್ಣು ಮುಚ್ಕೊಂಡು ಕುಂತಾರ. ಕೂಲಿ ಕಾರ್ಮಿಕರು ಬಿಸಿಲಲ್ಲಿ ದುಡ್ದಂತ ಸಂಬಳ ಕೊಡಲ್ಲ ಅಂದ್ರೆ ಬೋಗಸ್ ಬಿಲ್ ಮಾಡ್ತಕ್ಕಂತ ಅಧಿಕಾರಿಗಳಿಗೆ ಅಮಾನತು ಮಾಡ್ಬೇಕು. ಇವತ್ತು ಅನಿರ್ಬಂಧಿತ ಅನುದಾನ ನಡೆದವೆಲ್ಲ ಕಡೆಗೆ ನಾವು ನೋಡಿದೀವಿ. ಎಲ್ಲೂ ಕೂಡ ಎಸ್ಟಿಮೇಟ್ ಪ್ರಕಾರ ಕೆಲಸ ನಡೀತಾ ಇಲ್ಲ. ಬೋಗಸ್ ಬಿಲ್ ಮಾಡ್ತಾ ಇದ್ದಾರೆ. ಅವ್ರ ಕಣ್ಣಿಗೆ ಕಾಣಲ್ಲ. ಅವ್ರಿಗೆ ಯಾಕ ನೀವು ಕರೆಕ್ಟ್ ಕಾಮಗಾರಿಗೆ ಸರಿಯಾಗಿ ಮಾಡಿಲ್ಲಪ್ಪ ಅಂತ ಬಿಲ್ ತಗೊಂಡಲ್ಲಿ ಅವ್ರ ಕಾಮಗಾರಿ ಮಾಡ್ಲಿ ಬಿಲ್ ಮಾಡ್ತಾರಲ್ಲ. ಆದ್ರೆ ನಮ್ಮ ಜನ ದುಡ್ದಂತವ್ರಿಗೆ ಯಾಕೆ ಸಂಬಳ ಕೊಡ್ತಾ ಇಲ್ಲ ಅವರು? ಇದು ಪಂಚಾಯತಿಂದ ಬಂದಂತಹ ಒಂದೇ ಪಂಚಾಯತ್, ಇದು ಭೀಮಳ್ಳಿ ಪಂಚಾಯತ್ ವತಿಯಿಂದ ಬಂದಂತ ಕೂಲಿ ಕಾರ್ಮಿಕರು. ಇದು ಒಂದೇ ಪಂಚಾಯತಿ ಅಂತ ಅಲ್ಲ, ನಾವು ಮುಂಬರ್ತಕ್ಕಂಥ ದಿನಗಳಲ್ಲಿ ಇಡೀ ಎಲ್ಲಾ ಪಂಚಾಯತ್ಗಳಿಂದ ಕೂಲಿ ಕಾರ್ಮಿಕರನ್ನ ತಂದು ನಿಲ್ಲಿಸ್ತೀವಿ. ಇನ್ನೊಂದೇನಪ್ಪಾ ಅಂದ್ರೆ ಕೆಲಸನೇ ಮಾಡಿರಲ್ಲ ಅಂತವ್ರಿಗೆ ಇವ್ರು ಬಿಲ್ ಹಾಕ್ತಾರೆ. ನಿಜವಾಗ್ಲೂ ದುಡ್ದಂತ ಅಂತವ್ರಿಗೆ ಬಿಲ್ ಹಾಕಲ್ಲ, ಸಂಬಳ ಹಾಕಲ್ಲ. ನೀವು ದುಡ್ದವ್ರಿಗೆ 250 200 ಹಾಕ್ತಾರ. ಅಲ್ಲಿ ಯಾರಂತ ಗೊತ್ತಿರಲ್ಲ, ಕೆಲಸ ಮ್ಯಾಗ ಬಂದಿರಲ್ಲ ಅಂತವ್ರಿಗೆ 349 ರೂಪಾಯಿಗಳನ್ನ ಅವ್ರು ಸಂಬಳ ನೀಡ್ತಾ ಇದಾರೆ. ಅಂದ್ರೆ ಅವ್ರಿಗೆ ತಮಗ್ ಬೇಕಾದಂತ ನೀಡ್ತಾರ, ಬೇಡ ಅಂತ ಬಿಡ್ತಾರ. ಅಂದ್ರೆ ತಾರತಮ್ಯ ಯಾಕೆ ಮಾಡ್ಲತ್ತಾರ? ಇವ್ರನ್ನ ತಮ್ಮ ಜೇಬಿಂದ ಕೊಡಲ್ಲ, ಸರ್ಕಾರ ಅನುದಾನ ಕೊಡ್ಬೇಕು. ಎಲ್ರಿಗೂ ಸಮಬಾಳು ಸಮಪಾಲು ಅಂತ ಹೇಳ್ತಾರಲ್ಲ, ದುಡ್ಡಂತರಿಗೆ ಎಲ್ರಿಗೂ ಕೊಡ್ಲೇಬೇಕು. ಇದು ನಮ್ಮ ಆಗ್ರಹ ಅದ. ಇದು ಇವತ್ತು ಬಗೆಹರಿಸಲಿಲ್ಲ ಅಂದ್ರೆ ನಾವು ಜಿಲ್ಲಾ ಪಂಚಾಯತಿ ಪೂರ ಮುತ್ತಿಗೆ ಹಾಕಿ ಬೀಗ ಹಾಕ್ತಿವಿ ಅಂತ ಎಚ್ಚರಿಕೆನ ಕೊಡ್ತೇವೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ. ಆದ್ರೆ PDO ನೇತಾರ ನಮ್ಗೆ ಇದಿಲ್ಲ, ಜೈಗಳಿಗೆ ಕೇಳ್ರಿ, ಜೈ ಮಾಡ್ತಾರೆ. ಇದೆಲ್ಲ ಒಬ್ಬರ ಮೇಲೆ ಒಬ್ಬರು ಆಗ್ತಾ ಇದಾರೆ. ಆದ್ರೆ ಯಾರು ಕೂಡ ಇಲ್ಲಿ ಬಂದು ನ್ಯಾಯ ಕೊಡಂತ ಕೆಲಸ ಮಾಡ್ತಾ ಇಲ್ಲ. ಯಾರು ಬರಲ್ಲ. ಇವತ್ತು ಫೋನ್ ಹಚ್ಚಿ ಕೇಳಿದಾಗ ಜೈ ಏನಾರ ದಾಖಲಾತಿಗಳು ಸಲ್ಲಿಸ್ತೀವಿ. ನಾವು ಸಲ್ಲಿಸ್ತೀವಿ, DC ಅವ್ರಿಗೆ ಸಲ್ಲಿಸ್ತೀವಿ, ಜಿಲ್ಲಾ ನಮ್ಮ ಮಾಧ್ಯಮದವ್ರಿಗೆ ಕೂಡ ಕೊಡ್ತೀವಿ ಒಂದು ಕಾಪಿ. ಇಂತಿಂತವ್ರು ಯಾರಂತೆ ಗೊತ್ತಿಲ್ಲ ಅಂತವ್ರಿಗೆ ಅಕೌಂಟ್ ದುಡ್ಡು ಹೋಗ್ತಾ ಇದೆ. 130 ಮಂದಿ ಬರ್ತೇವು. ಆಮೇಲೆ ಬಂದು ಕೆಲಸ ತೆಗಿತೇವೆ. ಅವ್ರು ಫೋಟೋ ತೆಗಿಲಿಕ್ಕೆ ಬರ್ತಾರ. ಅವ್ರ PDOದವ್ರು PA ಬರ್ತಾವ. ಅವ್ರ ಏನಾರ ಬಂದ್ ಕೆಸಿಂದ 11ಕ್ಕೆ ಫೋಟೋ ತೆಗಿತಾರ. 4 ಗಂಟೆಗೆ GPS ಹಾಕ್ತಾರ. GPS ಮಾಡ್ಕೊಂಡು 4 ಗಂಟೆಗೆ ಆದ ಬಳಕ 4 ತನಕ ಅಲ್ಲೇ ಕುಂಡಿರ್ಬೇಕು. ರೊಟ್ಟಿ ಇಟ್ಕೊಂಡು ನೀರಿಲ್ಲ, ಆ ನೀರಿನ ಬಾಟ್ಲಿ ತರ ಯಾರ ಬಲ್ಲಿಲ್ಲ ಈಗ ರೀ ಇಲ್ಲ ಇದು ತುಂಬಿದು ಪೂರಾ ಗಾಡಿ ನೀರವ. ಆಮೇಲೆ ಪೂರಾ ಬಿಸಿಲಾಗ್ರಿ, ಪೂರಾ ಬಿಸಿಲದ. ಆಮೇಲೆ ಅಲ್ಲಿ ಟೆಂಟ್ ಒಂದು ನೀರಿಂದಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಆಮೇಲೆ ಏನಂದ್ರೆ ಅಲ್ಲಿ ಟೆಂಟ್ ಇಲ್ಲ. ಆಮೇಲೆ ಡಾಕ್ಟರ್ ಇಲ್ಲ. ಏನ್ರಿ ಹಿಂದೆ ಮೊನ್ನೆ ಏನದ ಒಂದು ಮುದುಕಿಗೆ ಏನಾರ ಕಾಲಿಗೆ ಬಡಿತು, ಎದಿ ಮೇಲೆ ಎತ್ಕೊಂಡ್ ಕೆಸಿಂದ ಹಾಸ್ಪಿಟಲ್ ತಗೊಂಡ್ ಕೆಸಿ ಅಡ್ಮಿಟ್ ಮಾಡ್ದ. ಇವೆಲ್ಲ ಜಿಮ್ಮೆದಾರಿ ಯಾರು ಇರು? ಅವ್ರು ಬರ್ಬೇಕು, ಮೇನ್ ಅಧಿಕಾರಿ ಬರಲ್ಲ. ಬರೀ ಇವ್ರೇನಾರ 2 3 ಹೆಣ್ಮಕ್ಳು
ಅವ್ರೊಬ್ಬವನಿಗೆ ಫೋಟೋ ತೆಗೋನಿಗೆ GPS ಮಾಡೋನಿಗೆ ಬಿಟ್ಬಿಟ್ಟಾರ. ಇಟ್ರ ಮೇಲೆ ಅವ್ರು ಬರಲ್ಲ ಬಿಡಲ್ಲ. ಜಾಗದ ಮೇಲೆ ಏನದ ಜೈ ಏನದ ಇವತ್ತು ಮಾತಾಡೋದು ಜೈಗೆ ನನ್ನ ಬರ್ಲಾರ್ದು ಏನದ GPS ಮಾರ್ಕೆಸಿಂದ 250 ರೂಪಾಯಿ ಹಾಕ್ಯಾನ. ಒಂದ್ ವಾರ ಹಿಂದ್ ಮಾಡಿ ಡ್ಯೂಟಿ 350 ರೂಪಾಯಿ ಇದ್ದಿದ್ದು ಏನದ 250 ರೂಪಾಯಿ ಹಾಕ್ಯಾನ, 220 ರೂಪಾಯಿ ಹಾಕ್ಯಾನ. ಹಿಂಗಾಗಿನ ಇವತ್ತು ಒಟ್ಟು ಏನು ಕೆಲಸನೇ ಮಾಡಿಲ್ಲ. ಕೆಲಸ ಮಾಡಲ್ಲ ಅಂದ್ರೆ ನಮ್ಗೆ ಹಾಜರಿ ಕೊಡ್ಬೇಕಂತ ಅಂದ್ರೆ ಜೈಗೆ ಮಾತಾಡೋಣ ಏನದ ಕೊಡ್ತೀನಿ ಕೆಲಸ ಮಾಡ್ರಿ ನಾಳೆಗೆ ಬರ್ತೀನಿ ಅಂದ್ರು. ಅವ್ರು ಯಾವ್ದು ಭರೋಸೆ ಇಲ್ಲ. ಹಿಂದಕ್ಕೊಮ್ಮೆ ಹಿಂಗೆ ಆಗ್ಯಾವ ಬಹಳಷ್ಟು ಹಿಂದಕ್ಕೆ. ಯಾಕಂದ್ರೆ ಈಗ 15 ವರ್ಷದಿಂದ ನಾವು ಕೆಲಸ ಮಾಡ್ಕೊತಿದ್ದೆವು. ಪ್ರತಿ ವರ್ಷಕ್ಕೆ ನಾವು ಇದೇ ಮೌಲ್ಯ ಹಿಂಗಾಗಿ ನಮ್ಗೆ ವಜ್ಜಿ ಹಾಕಿಸಿಂದ ಏನದ ಇಲ್ಲಿ ಸಾಬರ್ ಬಲಿ ಬಂದಿದ್ದು ಎಲ್ಲ ಏನದ ನಮ್ಗೆ ನ್ಯಾಯ ಬೇಕಾಗ್ಯದ. ನಮ್ಗೆ ಕರೆಕ್ಟ್ ಆಗಿ ಕೆಲಸ ಮಾಡ್ರಿ, ದುಡ್ಡು ಹಾಕೋರಿ. ಈಗ ಜೈ ಮಾತಾಡೋದು ಜೈ ಏನಂದ್ರ ನಿಮ್ಗೆ? ಜೈ ಏನದ ಅಂದ್ರ ನಾಳೆಗೆ ಬರ್ತೀನಿ ಅಂದ್ರ ನಾಳೆಗೆ ಅಂತ ಬಕ್ಕಳು ಆಗ್ಯಾವ್ರಿ. ಬರ್ತೀನಿ ಮಾಡ್ತೀನಿ ಅಂತ ಅಂದವರು ಬಂದಿಲ್ಲ ಬಿಟ್ಟಿಲ್ಲ. ಅದು ಆಗಿಲ್ಲ ಆಗ್ಲಾರ್ದ ಮಟ್ಟಿಗೆ ನಮ್ಗೆ ವಜ್ಜಿ ಹಾಕಿಸಿದ್ರ ಉಪವಾಸ ವನವಾಸ ನೀರಿಲ್ಲ ಏನು ಇಲ್ಲ. ದಿನ ಪಗಾರ ಹಾಕ್ತಾರ ವಾರಕ್ಕೊಮ್ಮೆ ಹಾಕ್ತಾರ? ಅವ್ರ ಮನ್ಸು ಬಂದಾಗ ಹಾಕ್ತಾರೆ. ಹಿಂದು ಆದರ್ಶ ಮಾಡಿ ಇನ್ನ ತಗ ಪಗಾರ ಆಗಿಲ್ಲ. ಕೆಲವು ಮಂದಿ ಹೆಣ್ಮಕ್ಳು ಬಂದವ ಒಳಗ್ ಬಂದವ, ಯಾರಿಗ್ ಬಂದಿಲ್ಲ. ನಿಮ್ದು ಅಕೌಂಟ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಸುಳ್ಳು ಆಶ್ವಾಸನೆ ಆಗ್ತಾನ. ಎಲ್ಲಿದೆಲ್ಲ ಏನದ ಕೆಲಸ ಮಾಡ್ತಾರ, ರೋಡಿನ ಕೆಲಸ ಮಾಡ್ತಾರ, ಅವರು ಕರೆಕ್ಟ್ ಆಗಿ ಓದ್ತಾವ. ಕರೆಕ್ಟ್ ರೋಡಿಂಗ್ ಕಾಂಟ್ಯಾಕ್ಟ್ ಕೊಟ್ಟಿರ್ತಾರ, ಹುದ್ದೆ ಖಾತ್ರಿದ ಕಾಂಟ್ಯಾಕ್ಟ್ ಅವ. ಅವ್ರು ಬಿಲ್ ಅವ್ರು ಹೋಗಿ GPS ಮಾಡ್ಕೊಂಡ್ ಬರ್ತಾರ ಗಪ್ಚುಪ್ಲೆ. ಅವರು ಕರೆಕ್ಟ್ ಆಗಿರೋ ನಮ್ಮ ಯಾಕೆ ಲೇಬರ್ ಕೆಲಸ ಕರೆಕ್ಟ್ ಮಾಡಿದ್ರೆ ವಿಡಿಯೋ ಕೆಲ ಏನಲ್ಲ. ಫೋನ್ ರೆಸ್ಪಾನ್ಸ್ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಬರ್ತೀನಿ ನಂಗೆ ಕೇಳಿಲ್ಲ ಮಾಡಿಲ್ಲ ಮಾಡ್ಕೊತ ಕೂತ್ರು. ನಾವ್ ಹೇಳೋದಿಲ್ಲ. ಜೈ ಬಿ ಕೇಳ ಜೈ ಬಟ್ ಹತ್ರ ಇದು ಆಗಿರ್ತಾವ. ಜಾಗದ ಸ್ಪಾಟ್ ಮೇಲೆ ಬರ್ಲಾರ್ರಿ ಇವ್ರು GPS ಮಾರ್ಕೆಸಿಂದ ದುಡ್ಡು ಹಾಕ್ತಾರ ಅಂತಂದ್ರೆ ಇದು ತಪ್ಪಲ್ರಿ. ಜಾಗದ 250 ರೂಪಾಯಿ ಬಗ್ಗೆ ಏನ್ ಕೇಳಿದ್ರಿ? ಏನ್ ಹೇಳಿದ್ರು? ಕೇಳಿದ್ರಿ ಅವ್ರ ಏನದ ನಾಳೆಗೆ ಬರ್ತಾವ ನೀವು ಮಾಡ್ರಿ, ಮುಂದಿನ ಬರ್ತಾವ ಅನ್ಕೇಸಿಂದ ಜೈ ಅವ್ರವ್ರು ಹೇಳಿದ್ರು. ದುಡ್ಡು 250 ರೂಪಾಯಿ ಕಡಿಮೆ ಅಂತ ಕೊಟ್ಟರು ಅಥವಾ ಏನ್ ಅಷ್ಟೇ ಕೂಲಿ ಅಂತ ಕೊಟ್ಟರು? ಅಷ್ಟೇ ಕೂಲಿ ಅಂತ ಕೊಟ್ಟಿರ್ತಾರೆ. ಈಗ ಮತ್ತೊಮ್ಮೆ ನೆಕ್ಸ್ಟ್ ಬಡ ಕೂಲಿ ಕಾರ್ಮಿಕರು ಹಳ್ಳಿಯಿಂದ ನಮ್ದೇನ್ ಅಕ್ಕ ತಂಗಿಯರ ಆಗ್ಬೋದು, ಅಣ್ಣ ತಮ್ಮದಿರ ಆಗಿರ್ಬೋದು, ಬಿಸಿಲಲ್ಲಿ ದುಡಿಯೋದನ್ನ ಬಿಟ್ಟು ದುಡಿದು ಈಗ ಬಂದಿಲ್ಲಿ ಬಿಸಿಲಲ್ಲಿ ಕೂಡ ಕಾರಣ ಏನಂದ್ರ ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ಭಾಗಕ್ಕೆ ಅನ್ರಿ ಅಥವಾ ಬೇರೆ ಭಾಗಕ್ಕೆ ಅನ್ರಿ, ನಮ್ಮ ಭಾಗಕ್ಕೆ ಒಂದನೇದಾಗಿ ಉದ್ಯೋಗಗಳೇ ಇಲ್ಲ. ಯಾಕಂದ್ರ ನಮ್ಮ ಭಾಗಕ್ಕೆ ಯಾವುದೇ ಫ್ಯಾಕ್ಟರಿಗಳಿಲ್ಲ, ಬೇರೆ ಬೇರೆ ಯಾವುದೇ ಕಂಪನಿಗಳಿಲ್ಲ. ಅದ್ರ ಸಲುವಾಗಿ ನಮ್ಮ ಭಾಗಕ್ಕೆ ಒಂದು ಉಪಜೀವನ ಸಲುವಾಗಿ ಕೇಂದ್ರ ಸರ್ಕಾರ ಏನ್ ಮಾಡಿತ್ತಂದ್ರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮಾಡ್ಯಾದ. ಆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಇರ್ಲಿ ಬಿಡ್ಲಿ ಬಡ ಜನರು ಬದುಕಲಿ ಅಂತ ಏನ್ ಮಾಡ್ತದಂದ್ರ 100 ದಿನ ಗ್ಯಾರಂಟಿ ಉದ್ಯೋಗ ಕೊಡ್ತದ. ಕೇಂದ್ರ ಸರ್ಕಾರನೇ ಕೊಡ್ತದ. ಅದ್ರ ಸಲುವಾಗಿ ವಿಶೇಷವಾದ ಅನುದಾನ ಇಟ್ಟದ. ಆ ಅನುದಾನ ಬೇರೆ ಬೇರೆ ಕಡೆ ಬಳಕೆ ಆಗಬಾರ್ದು, ಬಡವರಿಗೆ ಮುಟ್ಟಬೇಕಂತ ಅನುದಾನ ಇಟ್ಟದ. ಆ ಅನುದಾನದ ಮೇಲೆ ಇವರು ಅಧಿಕಾರಿಗಳು ಸ್ವಲ್ಪ ನಿಗಾ ವಹಿಸಿ ಯಾರು ಕೆಲಸ ಮಾಡ್ತಾ ಇದಾರ, ನಿಜವಾಗಿ ಯಾರು ಇಲ್ಲಿ ಕೆಲಸ ಮಾಡ್ತಾ ಇದಾರ, ಬಡ ಜನರು, ರೈತರ ಮಕ್ಕಳು, ಕೂಲಿ ಕಾರ್ಮಿಕರು, ಅವ್ರದ್ದು ಉದ್ಯೋಗ ಖಾತ್ರಿ ಅಡಿಯಲ್ಲಿ ಅವ್ರದ್ದು ಕರೆಕ್ಟ್ ಆಗಿ ವೇತನ ಮಾಡದೆ ಈ ರೀತಿ ಬೇಕಾಬಿಟ್ಟಿ ಬರೋದು, ಬೇಕಾಬಿಟ್ಟಿ ಹೋಗೋದು, ಇವ್ರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಇವ್ರ ಬಿಸಿಲಲ್ಲಿ ಇವಾಗ ನಮ್ಮ ಭಾಗದಾಗ ಈಗ ಬೇಸಿಗೆ ಸ್ಟಾರ್ಟ್ ಆಗ್ಯದ. 40+ ಟೆಂಪರೇಚರ್ ಇರ್ತದ. ಇಂಥ ಟೆಂಪರೇಚರ್ ಅಲ್ಲಿ ಏನಂತಾರ ಮೇಲೆ ಆಕಾಶದಾಗ ಎಷ್ಟು ಬಿಸಿಲದ ಅನ್ನೋದು ಎಲ್ಲರಿಗೂ ಗೊತ್ತಿರೋಂತ ವಿಚಾರ. ಅಂತ ಬಿಸಿಲಲ್ಲಿ ಕೆಲಸ ಮಾಡಿದವ್ರು ಕೂಲಿ ಕರೆಕ್ಟ್ ಆಗಿ ಕೊಡಲ್ಲ. ಅವ್ರವ್ರು ಬೇಕಾದವ್ರ ಅಕೌಂಟ್ಗೆ ಗೊತ್ತಿರ್ಲಾರ್ದಂಗ ದುಡ್ಡು ಹಾಕೊಂಡು ಅವ್ರು ಲಪಾಯಿಸ್ತಾರ. ಈ ರೀತಿ ನಮ್ ಭಾಗಕ್ಕೆ ನಡೆದವ್. ಅದ್ರ ಸಲುವಾಗಿ ಈಗ ನಮ್ ಭಾಗದಾಗ ಈಗ ಇಲ್ಲಿ ಭೀಮಾಳಿ ಪಂಚಾಯತಿಗೆ ಸಂಬಂಧಪಟ್ಟಂಗ 1200 ಜನ ರಿಜಿಸ್ಟರ್ಡ್ ಕೂಲಿ ಕಾರ್ಮಿಕರು ಉದ್ಯೋಗ ಖಾತ್ರಿದಾಗ ಅದಾರ್ರಿ. ಜಾಬ್ ಕಾರ್ಡ್ 130 ಜನ ಈಗ ಬರ್ತಾರ. ಅದಕ್ ಬಿಟ್ಟು ಇಷ್ಟ ಜನಾನು ಅದಾರ್ರಿ. ಆದ್ರ ಇವ್ರು ಇಷ್ಟ ಜನ ಇವತ್ತು ಬರೋಕ್ ಕಾರಣ ಏನಂದ್ರ ಒಂದು ದಿವಸಿಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಎಷ್ಟು ಬರ್ಬೇಕು, ಕೇಂದ್ರ ಸರ್ಕಾರ ಎಷ್ಟು ನಿಗದಿ ಮಾಡ್ಯಾದ ಅಷ್ಟು ಕೊಡ್ತಾ ಇಲ್ಲ. 250 ಜನ 250 ರೂಪಾಯಿ, 250 ರೂಪಾಯಿ ಅಂದ್ರೆ 220 ರೂಪಾಯಿ ಈ ರೀತಿ ಜಮಾ ಮಾಡೋದ್ರಿಂದ ಇವರು ನಮ್ಮ ವೇತನ ನಮ್ಗೆ ಕರೆಕ್ಟ್ ಬಂದಿಲ್ಲ ಅಂತ ಇವತ್ತು ಅವರು ಆಕ್ರೋಶಗೊಂಡು ಬಂದಿದ್ದಾರೆ. ಉಳಿದಲ್ಲ ಯಾರು ಕೇರ್ ಮಾಡಲ್ಲ, ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದಾರೆ. ಈಗ ಅದ್ರ ಸಲುವಾಗಿ ಅವರು ಕೆಳಗಿನ ಅಧಿಕಾರಿಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ಲಿಲ್ಲ ಅಂದ್ರ ಈಗ ಜಿಲ್ಲೆಗೆ ಮುಖ್ಯ ಅಧಿಕಾರಿಗಳು ನಮ್ಮ CO ಸಾಹೇಬ್ರು ಇರ್ತಾರ, ಅವ್ರ ಹತ್ರ ಏನಾದ್ರು ನ್ಯಾಯ ಕೇಳೋಣ ಅಂತ ಈ ಜನ ಬಂದಿದ್ದಾರೆ. ಅವ್ರು ಕೂಡ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಈಗ ಜಿಲ್ಲಾ ಪಂಚಾಯತಿ ಕಚೇರಿಗೆ ಮುತ್ತಿಗೆ ಹಾಕಿ ಮುಂದಿನ ಉಗ್ರವಾದ ಹೋರಾಟ ಇನ್ನೂ ಕೈಗೊಳ್ತಿದ್ದಾರೆ. ಪ್ರವೀಣ್ ಕಟ್ಟಿವಿನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ.